ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆದಿ ಖುಷಿ ನಿರ್ಮಲಾ ವ್ಲಾಗ್ಸ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ನನ್ನ ಮಗನ ಬರ್ತ್ಡೇ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದನ್ನು ಸ್ವಲ್ಪ ಲೇಟಾಗಿ ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ, ಸಾರಿ ಫಾರ್ ದ್ಯಾಟ್. ಆ ಬರ್ತ್ಡೇಗೆ ಅಂತ ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಎಲ್ಲ ಬಂದಿದ್ದರು. ಅತ್ತೆ ನನ್ನ ಮಗನಿಗೆ ತಿನ್ನೋದಕ್ಕಿಂತ ಕಜ್ಜಾಯ, ಚಕ್ಲಿ, ನಿಪ್ಪಟ್ಟು, ಲಡ್ಡು ತುಂಬಾ ವೆರೈಟಿ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ಆಮೇಲೆ ಅವರು ಲೇಟ್ ಆಗುತ್ತೆ ಅಂಥೇಳಿ ಬಂದು ಮಗುನ ನೋಡಿಕೊಂಡು ಸೊ ಅವನಿಗೆಲ್ಲ ಕೊಟ್ಟು ಸೊ ಮತ್ತೆ ಅವರು ಊರಿಗೆ ವಾಪಸ್ ಹೋದರು. ನನ್ನ ಮಗ ರೈಲ್ವೆ ಸ್ಟೇಷನ್ಗೆ ಅಜ್ಜಿನ ಡ್ರಾಪ್ ಮಾಡೋದಕ್ಕೆ ಬಂದಿದ್ದಾನೆ. ಸೊ ಅತ್ತೆನ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿ ಸೊ ನಾವು ಅದಾದಮೇಲೆ ಸೊ ಬರ್ತಡೇಗೆ ರೆಡಿ ಆದ್ವಿ. ಸೊ ಹೊರಡೋಣ ಅಂತ ಹೇಳ್ಬಿಟ್ಟು ಸೊ ಅಮ್ಮ ಊರಿಗೆ ಹೋಗಿ ಮತ್ತೆ 2 ದಿನ ಬಿಟ್ಕೊಂಡು ವಾಪಸ್ ಬಂದರು. ಕೇಕ್ ಕಟಿಂಗ್ ಎಲ್ಲ ತುಂಬಾ ಚೆನ್ನಾಗಾಯಿತು. ಸೊ ಫಾಗ್ ಎಂಟ್ರಿ ಎಲ್ಲ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಮ್ಮಮ್ಮ ನನ್ನ ಫೋಟೋಸ್ ತೆಗಿತಾಯಿದ್ರೆ ಸೊ ಇಲ್ಲಿ ಅಪ್ಪ ಮಗಳು ಸೈಡಲ್ಲಿ ಸೊ ಅವರಿಬ್ಬರು ನನ್ನ ಬಿಟ್ಟು ಫೋಟೋಶೂಟ್ನ ಮಾಡ್ಕೊತಾ ಇದ್ದರು. ಸೊ ಚಿಕ್ಕ ಮಕ್ಕಳಿಗೆ ಫೋಟೋಶೂಟ್ ಮಾಡೋದು ಒಂದು ಸರ್ಕಸ್ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ನೋಡಿ ಯಾವ ಥರ ಪೋಸ್ ಕೊಡ್ತಾ ಇದ್ದಾನೆ ನನ್ನ ಮಗ. ಸೊ ಫೋಟೋಗಳಿಗೆಲ್ಲನ ನಾವು ಒಂದಷ್ಟು ಫೋಟೋಸ್ನೆಲ್ಲ ತಗೊಂಡು ಸೊ ಥಿಯೇಟ್ರಲ್ಲೆಲ್ಲ ಎಂಜಾಯ್ ಮಾಡ್ತಿದ್ವಿ. ಸೊ ಅದಾದಮೇಲೆ ಸೊ ಅವರ ಅಮ್ಮ ಬಂದರು. ಸೊ ಅಮ್ಮಮ್ಮ ಬಂದರು. ಅವ್ರ ಜೊತೆನೂ ಕೂಡ ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು ಅದಾದಮೇಲೆ ಸೊ ಇವಾಗ ನಮ್ಮ ಫ್ಯಾಮಿಲಿ ಸೊ ಫೋಟೋಸ್ ತೊಗೊಳೋದಕ್ಕೆ ಸೊ ನಾವು ನಿಂತ್ಕೊಂಡಿದ್ದೀವಿ. ಸೊ ನನ್ನ ಮಗ ಹುಟ್ಟಿತ್ತು ಆಲ್ಮೋಸ್ಟ್ 3 ಇಯರ್ಸ್, ನನ್ನ ಮದುವೆ ಆಗಿ 3 ಇಯರ್ಸ್ ಆದಮೇಲೆ ನನಗೆ ಅವನು ಹುಟ್ಟಿತ್ತು. ಸೊ ಈ ಸೋ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಅವನು ನಮ್ಮ ಲೈಫಿಗೆ ಬಂದಮೇಲೆ ನಮ್ಮ ಲೈಫೇ ಚೇಂಜ್ ಆಗಿಬಿಡುತ್ತೆ. ತುಂಬ ಕಲರ್ಫುಲ್, ಬ್ರೈಟ್ಫುಲ್ ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ಸ್ಟ್ರಗಲ್ಲು ಕೂಡ ಇದೆ. ಸೊ ಚಿಕ್ಕ ಮಕ್ಕಳನ್ನು ಸಾಗೋದು ಸ್ವಲ್ಪ ಸ್ಟ್ರಗಲ್ ಅಲ್ವಾ. ಚೆನ್ನಾಗಿದೆ, ಇದನ್ನೆಲ್ಲ ನಾವು ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಅವನ ಜೊತೆ ಸೊ ಅವನ ಚಿಕ್ಕದಾಗಿದ್ದು ಸೊ ಆ ಫಸ್ಟ್ ವ್ಯೂ ಸೊ ಅದನ್ನೆಲ್ಲ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡಿಕೊಂಡ್ರೆ ಸೊ ನನ್ನ ಮಗ ಇಷ್ಟು ಬೇಗ ದೊಡ್ಡವನಾದ್ನ ಅಂತ ಕೂಡ ಅನಿಸುತ್ತೆ. ಸ್ಪೆಷಲ್ ಆಗಿದೆ. ಸೊ ಮಕ್ಕಳು ಹುಟ್ಟಿದ ಮೇಲೆ ಸೊ ಪೇರೆಂಟ್ಸ್ ಲೈಫ್ ಕೂಡ ತುಂಬಾ ಚೇಂಜಸ್ಗಳಾಗುತ್ತೆ. ನಾವಂತೂ ನಮ್ಮ ಮಗ ಹುಟ್ಟಿದ್ಮೇಲೆ ಸೊ ಈಸ್ ಅ ಲಕ್ಕಿ ಫೆಲೋ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ನಮ್ಮ ಲೈಫ್ ತುಂಬಾ ಚೆನ್ನಾಗಿದೆ. ಸೊ ನಾವಂತೂ ಒಂದು ಸಣ್ಣ ಜಗಳ ಕೂಡ ಆಡಿಲ್ಲ ಅವನು ಹುಟ್ಟಿದ್ದಾದಮೇಲೆ. ಸೊ ಅಷ್ಟು ಟೈಮೇ ಇಲ್ಲ ನಮಗೆ. ಸೊ ಅವನ್ನ ನೋಡ್ಕೊಳ್ಳೋದು, ಅವನ ಜೊತೆ ಆಟಾಡೋದ್ರಲ್ಲೇ ನಮ್ಮ ಆ ಟೈಮ್ನ ನಾವು ಸ್ಪೆಂಡ್ ಮಾಡ್ತಾಯಿದ್ವಿ. ಸೊ ಅವರಪ್ಪಂಗಂತೂ ಸೊ ಬರ್ತಡೇ ತುಂಬಾ ಇಷ್ಟ ಆಯಿತು. ಸೊ ಅಪ್ಪ ಅಮ್ಮ
ಮಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸೈಲೆಂಟಾಗಿದ್ದ, ಕೇಕ್ ಕಟ್ ಆಗೋವರೆಗೂ ಸ್ವಲ್ಪ ಸಪ್ಪಗಿದ್ದ. ಸೊ ಅದಾದಮೇಲೆ ಫುಲ್ ಜೋಶಲ್ಲಿ ಥಿಯೇಟರ್ ಫುಲ್ಲು ಬಲೂನ್ಸ್ ಎಲ್ಲ ತೊಗೊಂಡು ತುಂಬಾ ಚೆನ್ನಾಗಿ ಆಟ ಆಡ್ಕೊತಿದ್ದ. ಒಂದಷ್ಟು ಬಲೂನ್ನ ಕೂಡ ಹೊಡೆದಾಕ್ಬಿಡ್ತಾನೆ. ಸೊ ನಾನು ಚಿಕ್ಕ ಮಕ್ಕಳಿಗೆ ಪ್ರೈವೇಟ್ ಥಿಯೇಟ್ರ್ ಚೂಸ್ ಮಾಡೋದು ಸೊ ಬೇಡ ಅಂದ್ಕೊಂಡಿದ್ದೆ. ಸೊ ಮನೆಯಲ್ಲೇ ಪ್ಲ್ಯಾನ್ ಆಗಿತ್ತು ಸೊ ಬರ್ತ್ಡೇ ಮಾಡೋದಕ್ಕೆ. ಸಮ್ ರೀಸನ್ ಅದು ಬೇಡ ಅಂತೇಳಿ ಕ್ಯಾನ್ಸಲ್ ಆದಮೇಲೆ ನಾವು ಥಿಯೇಟರ್ಗೆ ಹೋಗಿತ್ತು. ಸೊ ಅಲ್ಲಿ ಹೋದ್ಮೇಲೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸೈಲೆಂಟಾಗಿದ್ದ. ಸೊ ಅದಾದಮೇಲೆ ಫುಲ್ ಜೋಶಲ್ಲಿ ಅಲ್ಲಿರೋ ಬಲೂನ್ಸ್ನೆಲ್ಲ ತೊಗೊಂಡು ಅವನಿಗೆ ಅಲ್ಲಿ ಥಿಯೇಟರಿಂದ ಹೊರಗಡೆ ಬರೋದಕ್ಕೆ ಇಷ್ಟ ಇಲ್ಲ. ಸೊ ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದ. ಸೊ ನಾವು ಕೂಡ ಅವನ ಜೊತೆಗೆ ಸೇರಿ ಚಿಕ್ಕ ಮಕ್ಕಳಾಗಿ ಸೊ ನಾವು ಕೂಡ ಆಟ ಆಡ್ತಾ ಇದ್ವಿ ಅವನ ಜೊತೆಗೆಲ್ಲನ. ನಾವು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ವಿ. ಪ್ರಪಂಚದಲ್ಲಿರೋ ದೇವ್ರುಗಳಿಗೆಲ್ಲ ಬೇಡಿ ಈ ನನ್ನ ಮಗನ್ನ ಪಡ್ಕೊಂಡಿದ್ದೀನಿ. ಸೊ ಇವನ ಜೊತೆ ನಮ್ಮ ಲೈಫ್ ತುಂಬಾ ಖುಷಿಯಾಗಿದೆ. ಸೊ ಸುಮ್ಮನೆ ಸಂತೋಷವಾಗಿ ನಾವು ಎಂಜಾಯ್ ಮಾಡ್ತಿದ್ವಿ. ಸೊ ಅದಾದಮೇಲೆ ನನ್ನ ಹಸ್ಬೆಂಡಿಗೆ ಒಂದು ರೀಲ್ಸ್ ಮಾಡೋಣ, ಚೆನ್ನಾಗಿದೆ. ಸೊ ನಾನು ಈಗಿನ ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಹಾಕ್ಕೊಳ್ಳೋಕ್ಕೆ. ನಂಗೊಂದು ರೀಲ್ಸ್ ಮಾಡೋಣ ರೀ ಅಂತೇಳಿ ತುಂಬ ಟ್ರೈನಿಂಗ್ ಕೊಟ್ಟು ಸೊ ಡ್ಯಾನ್ಸ್ ಮಾಡೋದಕ್ಕೆ ಒಪ್ಪಿಸ್ದೆ. ಅದಾದಮೇಲೆ ತುಂಬ ಟೆಕ್ಸ್ ತೊಗೊಂಡ್ವಿ. ನನ್ನ ಹಸ್ಬೆಂಡ್ ಒಂದು 2 ಸಲ ನನ್ನ ಬೀಳಿಸ್ಬಿಟ್ಟಿದ್ರು. ಸೊ ಅದಾದಮೇಲೆ ಒಂದಷ್ಟು ಹೇಳಿ ರಿಕ್ವೆಸ್ಟ್ ಮಾಡಿ ಇಲ್ಲ ಮಾಡು ಆಗುತ್ತೆ ಅಂತ ಹೇಳಿ ಸೊ ಅದಾದಮೇಲೆ ಸೊ ಲಾಸ್ಟಿಗೆ ಒಂದು ಸಲ ಚೆನ್ನಾಗಿ ಬಂತು. ಸೊ ಅದನ್ನು ಕೂಡ ಹಾಕಿ ಫೈನಲ್ ಆಗಿ ನಾನು ನನ್ನ ಹಸ್ಬೆಂಡು ಸೇರಿಬಿಟ್ಟು ಫಸ್ಟ್ ಟೈಮ್ ಒಂದು ಡ್ಯಾನ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಹೇಗಿತ್ತು ನನ್ನಮ್ಮ ಡ್ಯಾನ್ಸ್ ಅಂತ ಹೇಳಿ ಕಾಮೆಂಟ್ ಮಾಡಿ. ನನ್ನ ಹಸ್ಬೆಂಡ್ ಮಧ್ಯದಲ್ಲಿ ಒಂದು ನಿಮಿಷ ಇರು ಅಂತ ಹೇಳಿ ಹೋಗ್ತಾಯಿದ್ರು. ಸೊ ಫೈನಲಿ ಅವ್ರನ್ನ ಕರ್ಕೊಂಡು ಬಂದು ಫೈನಲಾಗಿ ಸೊ ಕರೆಕ್ಟಾಗಿ ಸೊ ಡ್ಯಾನ್ಸ್ ಮಾಡಿದ್ವಿ. ಬರ್ತಡೇ ಅಂತೂ ತುಂಬಾ ಚೆನ್ನಾಗಾಯಿತು. ನನ್ನ ಮಗ ಅಂತೂ ಬಲೂನ್ಸ್ ಜೊತೆ ನೀವೇ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದ. ಮಕ್ಕಳಿಗೂ ಕೂಡ ಸೊ ಪ್ರೈವೇಟ್ ಥಿಯೇಟರ್ ಬೆಸ್ಟ್ ಅಂತಲೇ ಹೇಳ್ಬೋದು, ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸೊ ಅವ್ರ ಅಜ್ಜಿ ಕೂಡ ಚೆನ್ನಾಗಿ ಅವ್ರ ಅಜ್ಜಿ ಅನ್ಬಾರ್ದು ಸೊ ಅವ್ರ ಅಮ್ಮಮ್ಮ ಗೈಸ್, ಅಜ್ಜಿ ಅಂದರೆ ನಮ್ಮಮ್ಮ ಬೈತಾರೆ ವಿಡಿಯೋದಲ್ಲೆಲ್ಲ. ಅವ್ರ ಅಮ್ಮಮ್ಮ ಜೊತೆ ಚೆನ್ನಾಗೆಲ್ಲ ಆಟ ಆಡ್ಕೊಂಡ. ಸೊ ನಾವು ಕೂಡ ಚೆನ್ನಾಗಿ ಆಟ ಆಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಸೊ ಮನೇಲಿ ಮಕ್ಕಳಿದ್ರೆ ಸೊ ಅದೊಂದು ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು, ಅದೊಂದು ಡೈಲಿ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು. ಸೊ ಮಕ್ಕಳಿದ್ರೆ ಅವ್ರ ಪೇರೆಂಟ್ಸ್ ಲೈಫೇ ಒಂಥರ ಚೇಂಜ್ ಆಗುತ್ತೆ. ಸೊ ಕಲರ್ಫುಲ್, ಬ್ರೈಟ್ಫುಲ್, ಸ್ಟ್ರಗಲ್ಫುಲ್ ಆಗು ಕೂಡ ಇರುತ್ತೆ. ಸೊ ಇಲ್ಲಿಗೆ ನನ್ನ ಈ ವಿಡಿಯೋನ ಎಂಡ್ ಮಾಡ್ತೀವಿ. ಸೊ ಬರ್ತಡೇ ಅಂತೂ ತುಂಬಾ ಚೆನ್ನಾಗಾಯಿತು. ಬರ್ತಡೇ ಎಲ್ಲ ಮುಗಿಸ್ಕೊಂಡು ಸೊ ನಾವು ಮನೆಗೆ ಹೋದ್ವಿ. ಇದನ್ನು ನಾನು ಒಂದು ಸ್ವಲ್ಪ ಲೇಟಾಗಿ ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನನ್ನ ಮಗನಿಗೆ ಸೊ ವಿಶ್ ಮಾಡಿ ಸೊ ಅವ್ನಿಗೆ ಆರೋಗ್ಯ ಆಯುಷು ಎಲ್ಲ ಸಿಗಲಿ ಅಂತ. ಥ್ಯಾಂಕ್ ಯು ಆಲ್.